Hi students, very good morning. So previously 9 problems complete ಆಗಿದೆ. So 10th problem discuss ಮಾಡೋಣ. So ಇವತ್ತು 2 problems discuss ಮಾಡೋಣ. So 1 and 2. So ಇದು ಕಂಪ್ಲೀಟ್ ಆದಮೇಲೆ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್. ಸೊ ಆಲ್ರೆಡಿ ನಿಮ್ಮ ಸೀನಿಯರ್ಸ್ಗೆ ಎಲ್ಲರಿಗೂ ಎಕ್ಸಾಮಿನೇಷನ್ ಆಗಿರೋ ಆನ್ಯುವಲ್ ಎಕ್ಸಾಮಿನೇಷನ್. ಸೊ ಅವ್ರ ಮಿಡ್ ಟರ್ಮ್ ಆಗಿರ್ಬೋದು. ಸೊ ಅಲ್ಲಿ ಯಾವ ರೀತಿ ಎಕ್ಸಾಮಿನೇಷನ್ ಕ್ವಶನ್ಸ್ ಕೇಳ್ಯಾರ, ಕ್ಲಿಯರ್. ಸೊ ಎಕ್ಸಾಮಿನೇಷನ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಸೊ ಈ 2 ಪ್ರಾಬ್ಲಮ್ ಕಂಪ್ಲೀಟ್ ಮಾಡೋಣ ಟೆಕ್ಸ್ಟ್ ಬುಕ್ಕಲ್ಲಿರೋದು. ಸೊ ಒಂದು ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕ್ವಶನ್ ಪೇಪರ್ಸ್ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಸೊ ಪ್ರಿಯಾ ಆ್ಯಂಡ್ ಸುಪ್ರಿಯಾ ಆರ್ ಪಾರ್ಟ್ನರ್ಸ್ ಇನ್ ದ ಶೇರಿಂಗ್ ಫಾರ್ವರ್ಡ್ ಲಾಸ್ಟ್ 3:2. ಸೊ ರೇಷಿಯೋ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 3:2 ಕೊಟ್ಟಿದ್ದಾರೆ, ಕ್ಲಿಯರ್. ಸೊ ಅಡ್ಜಸ್ಟ್ಮೆಂಟ್ ನೋಡಿ, ಬ್ಯಾಲೆನ್ಸ್ ಶೀಟ್ ಕೊಡಿ ನೋಡಿ, ಲಾಬಿಲಿಟೀಸ್ ಸೆಂಟ್ರಿಕ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ. ಜನರಲ್ ರಿಸರ್ವ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ 5,000ನ 3:2 ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಲ್ಲರಿಗೂ ಗೊತ್ತಲ್ವಾ. ಸೊ ಇದು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟು ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ನೆಕ್ಸ್ಟ್ ಕ್ಯಾಶ್, ಡಿಟರ್ಸ್, ಸ್ಟಾಕ್, ಮಿಷನರಿ, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ ನೋಡಿ ಏನು ಕೊಟ್ಟಿದ್ದಾರೆ. ಆನ್ 1/4/14 ಮಾಯಾ ಈಸ್ ಅಡ್ಮಿಟೆಡ್ ಇನ್ ದ ಫಾಲೋಯಿಂಗ್ ಟರ್ಮ್ಸ್. ಸೊ ನ್ಯೂ ಪಾರ್ಟ್ನರ್ ಇಲ್ಲಿ ಮಾಯಾ. ನೆಕ್ಸ್ಟ್ ಮಾಯಾ ಹ್ಯಾಸ್ ಟು ಪೇ 25,000 ಕ್ಯಾಪಿಟಲ್. ಸೊ ಮಾಯಾ ಏನು ಮಾಡ್ತಾರೆ, 25,000 ಕ್ಯಾಪಿಟಲ್ ತೊಗೊಬರ್ತಾರೆ. ಸೊ ಅದೇ ರೀತಿ 10,000 rupees ಗುಡ್ ವಿಲ್ನ ತೊಗೊಬರ್ತಾರೆ. 10,000 ಫಾರ್ ಗುಡ್ ವಿಲ್ ಫಾರ್ 1/5 ಶೇರ್ ಆಫ್ ಪ್ರಾಫಿಟ್ಸ್. ಸೊ ನೋಡಿ ಗುಡ್ ವಿಲ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಕಂಟಿನ್ಯೂ ಆಗಿದೆ. ದ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ದ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀರಾ, ಎಲ್ಲ ಯಾವುದು ರಿಟೈನ್ಡ್. ಸೊ ಕೇಸ್ ನಂಬರ್ 1 ಅಲ್ವಾ, ಇದ್ಯಾವುದು ಕೇಸ್ ನಂಬರ್ 3 ಲಾಸ್ಟ್ ಕೇಸ್ ವಿತ್ಡ್ರಾನ್. ಸೊ ವಿತ್ಡ್ರಾನ್ ಬಂದಾಗ ಏನು ಮಾಡಬೇಕು ನೋಡಿ, ಸೇಮ್ ಇದೇ ಪ್ರಾಬ್ಲಮ್ ಅಂದ್ಕೊಳ್ಳಿ. ಈಗ ಗುಡ್ ವಿಲ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಸೊ ಕ್ರೆಡಿಟ್ ಸೈಡ್. ಸೊ ಸೇಮ್ ಪ್ರಾಬ್ಲಮ್ಗೆ ಗುಡ್ ವಿಲ್ನ ಫಸ್ಟ್ ಸ್ಟೆಪ್ ಅವ್ರು ಏನೇ ಕೊಡಲಿ ಗುಡ್ ವಿಲ್ನ ನಾವು ಕ್ರೆಡಿಟ್ ಸೈಡ್ ತೊಗೊತೀವಿ. ಗುಡ್ ವಿಲ್ ಏನು ಮಾಡ್ತೀರಾ, ಬೈ ಗುಡ್ ವಿಲ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಯಾವುದನ್ನು, ಇದು ವ್ಯಾಲ್ಯೂ ಇರೋದು 10,000ನ. ಸೊ ಕ್ರೆಡಿಟ್ ಸೈಡ್ ಏನು ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ, ಕ್ಲಿಯರ್. ಸೊ ಮತ್ತೆ ಏನು ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ದ ಗುಡ್ ವಿಲ್ ಈಸ್ ವಿತ್ಡ್ರಾನ್. ದ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಅಂತ ಕೊಟ್ಟಿರಲ್ವಾ, ವಿತ್ಡ್ರಾ ಮಾಡಬೇಕು ಅಂದರೆ ಸೊ ರಿಟರ್ನ್ ಆಫ್, ಫುಲ್ಲಿ ರಿಟರ್ನ್ ಆಫ್ ಅಂತ. ಸೊ ಏನು ಮಾಡಬೇಕು, ಸೊ ಇದು ಕಡೆ ಟು ಗುಡ್ ವಿಲ್ ಅಂತ ಬರೆದು ಆ್ಯಕ್ಚುಲಿ ಪ್ರಾಬ್ಲಮ್ ಮಾಡಿದ್ದೀವಲ್ಲ ಸೇಮ್ ಇಲ್ಲಿ ಕೊಟ್ಟಿರೋ ಗುಡ್ ವಿಲ್ ಏನು ಮಾಡಬೇಕು, ರಿಟರ್ನ್ ಆಫ್ ಮಾಡಬೇಕು, ಕ್ಲಿಯರ್. ಸೊ ರಿಟರ್ನ್ ಆಫ್ ಮಾಡಬೇಕು. ಸೊ ಅದು ಗುಡ್ ವಿಲ್ ರಿಟರ್ನ್ ಆಫ್ ಆಯಿತು. ಸೊ ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ರಿಟರ್ನ್ ಆಫ್ ಮಾಡ್ತಿರಲ್ವಾ. ಸೊ ರಿಟರ್ನ್ ಆಫ್ ಅಂದಮೇಲೆ ಬ್ಯಾಲೆನ್ಸ್ ಶೀಟ್ ಮಾಡಿದಾಗ ಕ್ಯಾಶಲ್ಲಿ ಲೆಸ್ ಮಾಡ್ಕೋಬೇಕು. ಸೊ ಇದು ಕ್ಯಾಶ್ ವ್ಯಾಲ್ಯೂ, ಇದು ಕ್ಯಾಪಿಟಲ್ ಅಮೌಂಟು, ಇದು ಗುಡ್ ವಿಲ್ ವ್ಯಾಲ್ಯೂ, ಕ್ಲಿಯರ್. ಇದು ರಿಟರ್ನ್ ಆಫ್ ಆಗಿರೋದು. ಸೊ ನೋಡಿ ಇದು ಕ್ಯಾಶ್ ಬ್ಯಾಲೆನ್ಸ್, ಕ್ಯಾಪಿಟಲ್ ಅಮೌಂಟ್, ಗುಡ್ ವಿಲ್ ಮೈನಸ್ 10,000 ಯಾಕೆ. ಸೊ ಇಲ್ಲಿ ರಿಟರ್ನ್ ಆಫ್ ಆಗಿದಲ್ವ, ಅದೇ ಗುಡ್ ವಿಲ್ನ ನೀವು ಮೈನಸ್ ಮಾಡ್ಕೋಬೇಕು. ಇದು ಗುಡ್ ವಿಲ್ನ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. 10,000ನ ಇಲ್ಲಿ ವಿತ್ಡ್ರಾನ್ ಕೊಟ್ಟಿರಲ್ವಾ, ವಿತ್ಡ್ರಾನ್ ಮೀನ್ಸ್ ಫುಲ್ಲಿ ವಿತ್ಡ್ರಾನ್ ಅಂತ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಮತ್ತೆ ಗುಡ್ ವಿಲ್ ಅಂತ ಬರೆದು ರಿಟರ್ನ್ ಆಫ್ ಮಾಡಬೇಕು. ಅದೇ ಅವರು ಆಫ್ ದ ಗುಡ್ ವಿಲ್ ಕೊಟ್ಟಾಗ ಸೊ ಆಫ್ ಮಾತ್ರ ರಿಟರ್ನ್ ಮಾಡಬೇಕು. ಇದರಲ್ಲಿ ಆಫ್, ಇದರಲ್ಲಿ ಆಫ್. ಓಕೆ, ನೆಕ್ಸ್ಟ್ ಒನ್. ದ ಅಸೆಟ್ಸ್ ಆರ್ ರಿವ್ಯಾಲ್ಯೂಡ್ ಆಸ್ ಫಾಲೋಸ್. ಅಸೆಟ್ಸ್ ಕೊಟ್ಟಿದ್ದಾರೆ, ರಿವ್ಯಾಲ್ಯೂಡ್ ಆಗಿದೆ ನೋಡಿ. ಬಿಲ್ಡಿಂಗ್ 25,000, ಮಿಷನರಿ 12,000 ಆ್ಯಂಡ್ ಸ್ಟಾಕ್ 12,000. ನೋಡಿ ಅಡ್ಜಸ್ಟ್ಮೆಂಟ್ ಕೊಡೋದು ನ್ಯೂ ವ್ಯಾಲ್ಯೂ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಡ್ಜಸ್ಟ್ಮೆಂಟ್ ಕೊಡೋದು ನ್ಯೂ ವ್ಯಾಲ್ಯೂ, ಬ್ಯಾಲೆನ್ಸ್ ಶೀಟಲ್ಲಿ ಇರೋದು ಓಲ್ಡ್ ವ್ಯಾಲ್ಯೂ. ನೋಡಿ ಕಂಪೇರ್ ಮಾಡಿ, ಬಿಲ್ಡಿಂಗ್ ಹೊಸ ವ್ಯಾಲ್ಯೂ, ನ್ಯೂ ವ್ಯಾಲ್ಯೂ ಬಂದು 25,000 ಇದೆ. ಸೊ ಓಲ್ಡ್ ವ್ಯಾಲ್ಯೂ ನೋಡಿ, ಬಿಲ್ಡಿಂಗ್ 18,000 ಇದೆ. ಓಲ್ಡ್ ವ್ಯಾಲ್ಯೂ ಕಡಿಮೆ ಇದೆ, ನ್ಯೂ ವ್ಯಾಲ್ಯೂ ಏನಾಗಿದೆ, ಜಾಸ್ತಿ ಇದೆ. ಸೊ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ನ್ಯೂ ವ್ಯಾಲ್ಯೂ 25, ಓಲ್ಡ್ ವ್ಯಾಲ್ಯೂ 18. ಸೊ ಏನರ್ಥ, ಸೊ ಓಲ್ಡ್ಗಿಂತ ನ್ಯೂ ಜಾಸ್ತಿ ಇದೆ ಅಂದರೆ ಇನ್ಕ್ರೀಸಿಂಗ್. ಸೊ ಏನಾಗ್ತದೆ ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಸೊ ಇನ್ಕ್ರೀಸ್ ಆಗ್ತದೆ. ಸೊ ಎಷ್ಟು ಇನ್ಕ್ರೀಸ್ ಆಗ್ತದೆ, 18,000 25 ಹೋದರೆ 7,000. ಸೊ 7,000 ಇನ್ಕ್ರೀಸ್ ಆಗ್ತದೆ. ಎಲ್ಲಿ ಬರುತ್ತೆ ಇದು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ನೋಡಿ ಮಿಷನರಿ, ನ್ಯೂ ವ್ಯಾಲ್ಯೂ 12,000, ಓಲ್ಡ್ ವ್ಯಾಲ್ಯೂ 15,000. ನೋಡಿ ಓಲ್ಡ್ ವ್ಯಾಲ್ಯೂ ಬಂದು 15 ಇದೆ, ಬಟ್ ನ್ಯೂ ವ್ಯಾಲ್ಯೂ ಏನಾಗಿದೆ 12. ನೋಡಿ ನ್ಯೂ ವ್ಯಾಲ್ಯೂನೇ ಕಡಿಮೆ ಇದೆ, ಓಲ್ಡ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಅಂದರೆ ಏನು, ಡಿಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್, ಡಿಕ್ರೀಸ್ ಆಗ್ತದೆ. ಎಷ್ಟು ಡಿಕ್ರೀಸ್ ಆಗ್ತದೆ ಇಲ್ಲಿ, 3,000 ಡಿಕ್ರೀಸ್ ಆಗ್ತಾ ಇದೆ. ಸೊ ಇದೆಲ್ಲಿ ಬರುತ್ತೆ, ಡೆಬಿಟ್ ಸೈಡ್. ನೆಕ್ಸ್ಟ್ ಸ್ಟಾಕ್ 12,000, ನ್ಯೂ ವ್ಯಾಲ್ಯೂ ಬಂದು 12,000, ಓಲ್ಡ್ ವ್ಯಾಲ್ಯೂ 12,000. ನೋಡಿ ಎರಡು ಈಕ್ವಲ್ ಆಗಿದೆ.
ಸ್ಟಾಕ್ ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂ 12,000, ನ್ಯೂ ವ್ಯಾಲ್ಯೂನು ಬಂದು ಏನಾಗಿದೆ 12,000. ಸೊ ಇದರ ಅರ್ಥ ಏನು? ಸೊ ಮೀನಿಂಗ್ ದೇರ್ ಇಸ್ ನೋ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಅಲ್ಲಿ ಇನ್ಕ್ರೀಸು ಆಗಿಲ್ಲ, ಸ್ಟಾಕ್ ವ್ಯಾಲ್ಯೂ ಡಿಕ್ರೀಸು ಆಗಿಲ್ಲ. ಕ್ಲಿಯರ್? ಸೊ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಸ್ಟಾಕ್ ಅಂತ ತೊಗೊಳ್ಳೇಬೇಡಿ. ಸೊ ನೇಸಿಟಿ ಇಲ್ಲ, ಬಿಕಾಸ್ ಇನ್ಕ್ರೀಸು ಇಲ್ಲ, ಡಿಕ್ರೀಸು ಇಲ್ಲ. ಸೊ ನಿಲ್ ವ್ಯಾಲ್ಯೂ ಅಲ್ವಾ, ಝೀರೋ ವ್ಯಾಲ್ಯೂ. ಅರ್ಥ ಆಗಿಲ್ಲ? ಸೊ ಡೆಬಿಟ್ ಸೈಡು ತೊಗೋಬೇಡಿ, ಅದೇ ರೀತಿ ಅದನ್ನು ಕ್ರೆಡಿಟ್ ಸೈಡ್ ಕೂಡ ತೊಗೊಳಕ್ಕೆ ಹೋಗಬೇಡಿ, ಬಿಕಾಸ್ ಏನು ಚೇಂಜಸ್ ಆಗಿಲ್ಲ ಇಲ್ಲಿ. 12,000 ಈಕ್ವಲ್ ಆಗಿದೆ. ಸೊ ನೆಕ್ಸ್ಟ್ ಒನ್, ಪ್ರಾವಿಷನ್ ಫಾರ್ 5% ಕೊಟ್ಟಿದ್ದಾರೆ ಆನ್ ಡೆಟಾರ್ಸ್. ಸೊ ಯಾವ್ದು ಮೇಲೆ ಮಾಡ್ತೀರಾ? ಡೆಟಾರ್ಸ್ ಮೇಲೆ 5% ಮಾಡಿ. ಸೊ ಎಲ್ಲಿ ತೊಗೊಂತೀರಾ? ಡೆಬಿಟ್ ಸೈಡ್. ನೆಕ್ಸ್ಟ್, ಪ್ರಿಪೇರ್ ರಿವ್ಯಾಲ್ಯೂಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ನೀವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಕ್ಲಿಯರ್? ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿದ್ದಾರೆ ನೋಡಿ. ಸೊ ಸಂಡೇ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಮಾಡ್ತೀರಾ. ರಿಸರ್ವ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಸಲೀಮು ಮತ್ತು ಜಾವೇದ್. ಸಲೀಮ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಜಾವೇದ್ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯಾಶು, ಸಂಡೇ ಡೇಟಾಸ್, ಸ್ಟಾಕ್, ಬಿಲ್ಡಿಂಗ್. ನೆಕ್ಸ್ಟ್ ದ ಅಡ್ಮಿಟೆಡ್ ರಫಿ ಅಡ್ಮಿಟ್ ಆಗ್ತಾರೆ. ಸೊ ಏನೇನು ಪಾರ್ಟ್ನರ್ಸ್ ತೊಗೊಬರ್ತಾರೆ? ರಫಿ ಬ್ರಿಂಗ್ 20,000 ಕ್ಯಾಪಿಟಲ್ ಆ್ಯಂಡ್ 8,000 ಗುಡ್ ವಿಲ್. ಸೊ ಇವೆರಡೂ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ಲು ಮತ್ತು ಗುಡ್ ವಿಲ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅಡ್ಜಸ್ಟ್ಮೆಂಟ್ ಗೊತ್ತಲ್ವಾ? ಸೊ ನ್ಯೂ ಪಾರ್ಟ್ನರ್ ಇನ್ಫಾರ್ಮೇಷನ್, ಕ್ಯಾಪಿಟಲ್ ಅಮೌಂಟ್ ಮತ್ತು ಗುಡ್ ವಿಲ್ ಇವೆರಡು ಬಿಟ್ಟು ರಿಮೈನಿಂಗ್ ಥಿಂಗ್ಸ್ ಎಲ್ಲನೂ ಏನು ಮಾಡಬೇಕು? ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇವೆರಡು ಎಲ್ಲಿ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಗೊತ್ತಲ್ವ? ಆಲ್ರೆಡಿ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಲ್ಲಿ ಅಷ್ಟೇ. ನೆಕ್ಸ್ಟ್, ಗುಡ್ ವಿಲ್ ಅಮೌಂಟ್ ಈಸ್ ಟು ಬಿ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್. ಇಲ್ಲೇನು ಕೊಟ್ಟಿದ್ದಾರೆ? ಸೇಮ್ ಕೇಸ್. ಇಲ್ಲಿ ಯಾವ ಥರ ಕೇಸ್ ಮಾಡಿದ್ರು ಸೇಮ್ ಕೇಸ್. ಗುಡ್ ವಿಲ್ ಏನಾಗ್ತದೆ? ಇಲ್ಲಿ ವಿತ್ಡ್ರಾ ಆಗ್ತಾ ಇದೆ. ಕ್ಲಿಯರ್? ಇಲ್ಲಿ ಗುಡ್ ವಿಲ್ ಏನಾಗ್ತೀರಾ? ಕ್ರೆಡಿಟ್ ಸೈಡ್ ತೊಗೊತೀರಾ ಮತ್ತು ಡೆಬಿಟ್ ಸೈಡನ್ನು ವಿತ್ಡ್ರಾ ಮಾಡ್ತೀರಾ. ಇಲ್ಲಿ ವಿತ್ಡ್ರಾ ಮಾಡಿದ್ಮೇಲೆ ಕ್ಯಾಶ್ ಬ್ಯಾಲೆನ್ಸಲ್ಲಿ ಅದನ್ನು ಲೆಸ್ ಮಾಡ್ಕೋಬೇಕು. ಕ್ಯಾಶ್ ಬ್ಯಾಲೆನ್ಸಲ್ಲಿ ಅದನ್ನು ಗುಡ್ ವಿಲ್ನ ಲೆಸ್ ಮಾಡಬೇಕು. 3 ಆ್ಯಡ್ ಮಾಡ್ತೀರಲ್ವಾ? 3 ಆ್ಯಡ್ ಮಾಡಿದ್ಮೇಲೆ ಮೈನಸ್ ಗುಡ್ ವಿಲ್ನ ಲೆಸ್ ಮಾಡಬೇಕು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಸ್ಟಾಕ್ ಕೊಟ್ಟಿದ್ದಾರೆ, ರಿವ್ಯಾಲ್ಯೂಡ್ ಕೊಟ್ಟಿದ್ದಾರೆ. ಸ್ಟಾಕ್ 30,000, ಬಿಲ್ಡಿಂಗ್ 44. ನೋಡಿ ಸ್ಟಾಕ್ 30 ಕೊಟ್ಟಿದ್ದಾರೆ. ಇದು ಸ್ಟಾಕ್ ಬಂದು ನ್ಯೂ ವ್ಯಾಲ್ಯೂ. ಓಲ್ಡ್ ವ್ಯಾಲ್ಯೂ ನೋಡಿ 24. ಓಲ್ಡ್ 24, ನ್ಯೂ 30. ಓಲ್ಡ್ 34, ನ್ಯೂ 30. ಸೊ ಇನ್ಕ್ರೀಸಿಂಗ್ ಏನಾಗ್ತದೆ? ಇನ್ಕ್ರೀಸಿಂಗ್ ಆಗ್ತದೆ. ಅರ್ಥದೆಯಾ? ಸೊ ವ್ಯಾಲ್ಯೂ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ ಸ್ಟಾಕ್ ಆಯಿತು. ಬಿಲ್ಡಿಂಗ್ 44, ನ್ಯೂ ವ್ಯಾಲ್ಯೂ 44, ಓಲ್ಡ್ ವ್ಯಾಲ್ಯೂ 40. ಓಲ್ಡ್ಗಿಂತ ಏನಾಗಿದೆ? ನ್ಯೂ ಜಾಸ್ತಿ ಇದೆ. ಓಲ್ಡ್ಗಿಂತ ನ್ಯೂ ಇದೇನಾಗಿದೆ? ಇನ್ಕ್ರೀಸ್. ಬಿಲ್ಡಿಂಗೂ ಇನ್ಕ್ರೀಸ್ ಆಗ್ತದೆ. ಸೊ ಎಷ್ಟು ಇನ್ಕ್ರೀಸ್ ಆಗ್ತದೆ? 4,000 ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್, ಎ ಪ್ರಾವಿಷನ್ ಆಫ್ 2,000 ಫಾರ್ ಬ್ಯಾಡ್ ಡೆಟ್ಸ್. ಇಲ್ಲೇನು ಕೂಡ ಡೈರೆಕ್ಟಾಗಿ ವ್ಯಾಲ್ಯೂ ಕೊಟ್ಟಿದ್ದಾರೆ 2,000. ನೀವು ಕ್ಯಾಲ್ಕುಲೇಷನ್ ಮಾಡೋ ನೀಡಿಲ್ಲ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ರು. ಸೊ ಇಲ್ಲೇನು ಮಾಡಿದ್ದಾರೆ? ಡೈರೆಕ್ಟಾಗಿ ಅವರು ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀರಾ? ಆರ್ ಬಿ ಡಿ ಡಿ ಆರ್ ಬ್ಯಾಡ್ ಡೆಟ್ಸ್ ಅಂತ ತೊಗೊಳ್ಳಿ. ಆರ್ ಬ್ಯಾಡ್ ಡೆಟ್ಸ್ ತೊಗೊಂಡು ಡೆಬಿಟ್ ಸೈಡ್ 2,000 ವ್ಯಾಲ್ಯೂ ತೊಗೊಳ್ಳಿ. 2,000 ವ್ಯಾಲ್ಯೂ. ನೆಕ್ಸ್ಟ್ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಇಷ್ಟೊಂದು ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಬ್ಯಾಂಕ್ ಅಕೌಂಟ್ ನೆಸೆಸಿಟಿ ಇಲ್ಲ. ಸೊ ನಿಮಗೆ ಎಕ್ಸಾಮ್ಸ್ ಕೇಳೋದು ಒಂದೇ, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಂಕ್ ಅಕೌಂಟ್ ನೆಸೆಸಿಟಿ ಇಲ್ಲ. ಕ್ಲಿಯರ್? ಸೊ ಈ 2 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ. ಇವತ್ತು 2 ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸಿಂದ ಎಕ್ಸಾಮಿನೇಷನ್ ಪ್ರಾಬ್ಲಮ್ಸ್ 4 to 5 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್.